ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಸಂಚಿಕೆ ಶುರುವಿನಲ್ಲಿ ಮನೋಜ್ ಅವರು ಕ್ರಿಷ್ಗೆ ಹೊಡೆದ್ಬಿಟ್ಟಿರ್ತಾರೆ. ಅದಕ್ಕೆ ಕ್ರಿಷ್ ಅವರು ಸೂರ್ಯ ಮತ್ತು ಮೀನಾ ಅವ್ರ ಹತ್ರ ಮನಗಕ್ಕೆ ಬಂದಿರ್ತಾರೆ. ಆಗ ಸೂರ್ಯ ಅವರು ಯಾಕೆ ಕ್ರಿಷ್ ಈ ರೀತಿ ಹೇಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಯಾಕೋ ಕಂದ, ಏನಾಗಿದೆ ನಿನಗೆ? ಯಾಕೆ ಕ್ರಿಷ್? ಯಾಕೋ ಕ್ರಿಷ್ ಏನಾಗಿದೆಯೋ ನಿನಗೆ? ಮೀನಾ, ಯಾಕಮ್ಮ ಇವನು ಈ ರೀತಿ ಹೇಳ್ತಿದ್ದಾನೆ? ರೀ, ಮನೋಜ್ ಅವರು ಕ್ರಿಷ್ಗೆ ಹೊಡೆದ್ಬಿಟ್ಟಿದಾರಂತ ಕಣಿ, ಅದಕ್ಕೆ ಅಳ್ತಿದ್ದಾನೆ ಅವನು, ಅದಕ್ಕೆ ಇಲ್ಲಿ ಬಂದು ಮಲಗಿದ್ದಾನೆ. ಏನೇ ಮೀನಾ, ಇವನು ಮಗು ಮೇಲೆ ಕೈ ಮಾಡೋ ಲೆವೆಲಿಗೆ ಬಂದುಬಿಟ್ಟಿದ್ದಾನೆ. ತಡಿ ಇರು, ಅವ್ನಿಗೆ ಮಾಡ್ತೀನಿ. ರೀ ಬೇಡ ರೀ, ಸುಮ್ಮನೆ ಕುತ್ಕೊಳ್ಳಿ. ಏನೇ ಸುಮ್ಮನೆ ಕುತ್ಕೊಳ್ಳೋದು ಮೀನಾ? ಅವನೆಲ್ಲೋ ಸಾಲ ಮಾಡ್ಕೊಂಬಂದ್ಬಿಟ್ಟು ಆ ಮಗು ಮೇಲೆ ರೇಗಾಡ್ಬಿಟ್ರೆ ಹಂಗೆ ಅದನ್ನು ಬಿಡಬೇಕು ಅವನನ್ನ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ ಮೀನಾ ಅವ್ರ ಹತ್ರ. ರೀ, ಮನೆಗೆ ನಡೆದ ವಿಚಾರದಿಂದ ಬೇಜಾರಾಗಿದ್ದಾರೆ ಬಿಡಿ, ಇದನ್ನು ದೊಡ್ಡದು ಮಾಡೋದು ಬೇಡ ಅಂತ ಮೀನಾ ಅವರು ಹೇಳ್ತಿರ್ತಾರೆ. ಏನೇ ಮೀನಾ ಸುಮ್ಮನಿರೋದು? ಇಲ್ಲಿ ಫೈನಾನ್ಸ್ ಅವ್ರ ಹತ್ರ ಕೂಗಾಡ್ಬಿಟ್ಟು ಈ ಮಗು ಮೇಲೆ ಬಂದುಬಿಟ್ಟು ಕಿರ್ಚಾಡಿದ್ರೆ ಏನೇ ಬಂತು ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ. ರೀ ಸಾಕು, ಇಲ್ಲಿಗೆ ಬಿಟ್ಬಿಡಿ. ನೀವು ಇವಾಗ ಹೋಗೋದು, ಗಲಾಟೆ ಮಾಡೋದು, ಅವರು ಇನ್ನೂ ಗಲಾಟೆ ಮಾಡೋದು, ಇದರಿಂದ ಮನೆಗೆ ಸುಮ್ಮನೆ ತೊಂದರೆ. ಇದರಿಂದ ಮಾವನ ಮನಸ್ಸಿಗೆ ಎಷ್ಟು ಹರ್ಟ್ ಆಗುತ್ತೆ ಅಂತ ಗೊತ್ತುತ್ತಾನೆ ನಿಮಗೆ. ಸುಮ್ಮನಿದ್ಬಿಡಿ ಇವಾಗ ಅಂತ ಮೀನಾ ಅವರು ಹೇಳ್ತಿರ್ತಾರೆ. ಕ್ರಿಷ್ ಹೇಳಪ್ಪ, ಮನೋಜ ಕೈ ಮಾಡಿದ್ನೋ ಇಲ್ಲ ಅಂದರೆ ಹೊಡೆದ್ನೋ ಅಂತ ಹೇಳ್ಬಿಟ್ಟು ಕ್ರಿಷ್ ಅವರು ಸೂರ್ಯ ಅವರು ಕೇಳ್ತಾ ಇರ್ತಾರೆ. ಕೃಷ್ಣ ಕೇಳ್ತಾ ಇರ್ತಾರೆ ಸೂರ್ಯ ಅವರು. ಹೊಡಿಲಿಲ್ಲ ಅಂಕಲ್. ಹೋಗ್ಲಿ ಬಿಡೋ ಕ್ರಿಷ್, ಡ್ಯಾಡಿ ಅಂತ ಯಾವಾಗಲೂ ಹಿಂದೆ ಓಡಾಡ್ತಿರ್ತೀಯಲ್ಲ, ಡ್ಯಾಡಿನೇ ಹೊಡೆದ್ರು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡು ಕ್ರಿಷ್. ಯಾಕೆ ಯಾವಾಗಲೂ ಡ್ಯಾಡಿ ಅಂತ ಕರಿತಾ ಇರ್ತೀಯ ನೀನು ಮನೋಜನ್ನ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಕೇಳ್ತಾ ಇರ್ತಾರೆ. ಅವ್ನು ಹೊಡೆದ್ರು ನೀನು ಯಾಕೆ ಅವನ ಜೊತೆನೇ ಹೋಗ್ತಾ ಇದೆಯಾ ಕ್ರಿಷ್? ನಿನಗೆ ಉಪ್ಪು ಯಾವುದು ಖಾರ ಅಂತ ಏನೂ ಗೊತ್ತಾಗೋದಿಲ್ಲ. ನಿಜ ಹೇಳು ಕ್ರಿಷ್, ಏನಾಗಿದೆ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಕೃಷ್ಣ ಕೇಳ್ತಾ ಇರ್ತಾರೆ. ಆಗ ಕ್ರಿಷ್ ಅವರು, ಅಂಕಲ್ ನನಗೆ ನಿದ್ದೆ ಬರ್ತಾ ಇದೆ. ಎಲ್ಲ ಇವನ ಪುಟ್ಟ ಮಗು ಕೂಡ ಟ್ವಿಂಕಲ್ ಲಿಟಲ್ ಸ್ಟಾರ್ ತೋರಿಸ್ತಿದ್ಯಾ? ಹೋಗ್ಲಿ ಬಿಡಿ, ಮಲ್ಕೊಳ್ರಿ. ಮೀನಾ ಅವರು ಹಿಂಗೆ ಮಲ್ಕೊಳ್ಳಿ ಬಿಡಿ, ಬೆಳಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಕೃಷ್ಣ ಮಲಗಿಸಿರ್ತಾರೆ. ಹೋಗ್ಲಿ ಬಿಡಿ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಮಲ್ಕೊತಾರೆ. ರಂಗನಾಥ್ ಅವರು ಬೆಳಗ್ಗೆ ಆಗಿದ್ದ ಮನೆಯಲ್ಲಿ ಘಟನೆನ ನೆನೆಸ್ಕೊಂಡು ರಂಗನಾಥ್ ಅವರು ಕಣ್ಣೀರು ಹಾಕ್ತಾ ಇರ್ತಾರೆ. ಅದನ್ನು ಮೀನಾ ಅವ್ರು ನೋಡಿಬಿಟ್ಟು ಸೂರ್ಯ ಅವ್ರನ್ನ ಹೋಗ್ಬಿಟ್ಟು, ರೀ ಬನ್ನಿ ಅಪ್ಪ ಅವ್ರು. ಆಗ ಮೀನಾ, ರೀ ಎದ್ದೇಳ್ರಿ ಅಂತ ಹೇಳ್ತಿರ್ತಾರೆ. ಏನೇ ಮೀನಾ, ಏನೇ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಕೇಳ್ತಾ ಇರ್ತಾರೆ. ರೀ, ಅಪ್ಪ ಯಾಕೋ ಅಳ್ತಿದ್ದಾರೆ, ಎದ್ದೇಳಿ ಅಂತ ಹೇಳ್ಬಿಟ್ಟು ಮೀನಾ ಅವರು ಕೇಳ್ತಿರ್ತಾರೆ. ಹೌದೇನೆ ಮೀನಾ, ಯಾಕೆ ಅಪ್ಪ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಎದ್ಬಿಟ್ಟು ರಂಗನಾಥ್ ಅವ್ರ ಹತ್ರ ಬರ್ತಾರೆ. ಅಪ್ಪ ಯಾಕಪ್ಪ ಅಳ್ತಾ ಇದೆಯಾ, ಈಗ ಅಳ್ತಾ ಇದೆಯಾ, ಈ ಥರ ಕುತ್ಕೊಂಡ್ಬಿಟ್ಟು ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಕೇಳ್ತಾ ಇರ್ತಾರೆ. ರಂಗನಾಥ್ ಅವರು ಸೂರ್ಯ ಅವ್ರನ್ನ ನೋಡ್ಬಿಟ್ಟು ಯಾಕಪ್ಪ ನಿದ್ದೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು, ನಂದು ಬಿಡಪ್ಪ, ಯಾಕಪ್ಪ ನೀನು ಇಷ್ಟೊತ್ತಲ್ಲಿ ಕೂತ್ಬಿಟ್ಟು ಅಳ್ತಾ ಇದೆಯಾ, ಕಣ್ಣೀರು ಹಾಕ್ತಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಪ್ಪ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಿರುವಾಗ, ಇಲ್ಲಪ್ಪ ಮೀನಾ ನೋಡಿದ್ಲು, ನೀವು ಕಣ್ಣೀರು ಹಾಕೋದನ್ನ ಕಣ್ಣು ಒಡಿಸ್ಕೊಳೋದನ್ನ ನೋಡಿದ್ಲು ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು, ಅಯ್ಯೋ ದೇವ್ರೇ, ಅಪ್ಪ ಅವನು ಮನೋಜ ಹುಚ್ಚ ಅಪ್ಪ, ಅವನ ಆಸ್ತಿ ಭಾಗ ಮಾಡೋದಕ್ಕೆ ನೀನು ಅದನ್ನು ತಲೆ ಕೆಡಿಸ್ಕೊಂಡ್ಬಿಟ್ಟು ನೀನು ತುಂಬ ಕಣ್ಣೀರು ಹಾಕ್ತಿದ್ಯಾ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಕೇಳ್ತಾ ಇರ್ತಾರೆ. ಮನೋಜ ಹುಚ್ಚನೂ ಅಲ್ಲ, ದಡ್ಡನೂ ಅಲ್ಲ, ಅವನು ಬುದ್ಧಿವಂತ. ಆಗ ಅಂತ ನೆನೆಸ್ಕೊಂಡ್ರೆ ಮಕ್ಕಳು ಯಾವ ಕಾಲಕ್ಕೆ ಏನೇನು ಮಾಡಬೇಕೋ ಎಲ್ಲ ಮಾಡಿದ್ರೇ, ಅವನಿಗೆ ಹೋಲಿಸ್ಕೊಂಡ್ರೆ ನೀನು ರವಿ ಏನಕ್ಕೂ ಪ್ರಯೋಜನ ಇಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾ, ಇರುವೆ ಎಷ್ಟು ಸಣ್ಣ ಇದ್ರೂ ಸಕ್ಕರೆ ಹುಡಿಕೊಂಡು ತುಂಬ ದೂರ ಹೋಗುತ್ತೆ, ಆದರೆ ಅದಕ್ಕೆ ಒಂದೊಂದು ಟೈಮು DDT ಪೌಡ್ರು ಮತ್ತು ಸಕ್ಕರೆ ಏನೂ ವ್ಯತ್ಯಾಸ ಇಲ್ದಂಗೆ ಒಂದೊಂದ್ಸತಿ ತುಂಬ ಕಷ್ಟಪಡುತ್ತೆ ಅಂತ ಹೇಳ್ತಿರ್ತಾರೆ ರಂಗನಾಥ್ ಅವರು. ಅಪ್ಪ, ಒಂದು ಸಣ್ಣ ಇರುವೆ ತಾನೇ ತಿನ್ನಲ್ಲಪ್ಪ, ಎಲ್ರಿಗೂ ತಿನ್ನಿಸ್ತಾ ಇರುತ್ತೆ. ಏನಪ್ಪ, ಪ್ರಾಣಿಗೂ ಮತ್ತು ಮನುಷ್ಯನಿಗೂ ಏನು ವ್ಯತ್ಯಾಸನೇ ಇರೋದಿಲ್ವಾ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಕೇಳ್ತಾ ಇರ್ತಾರೆ. ಒಂದು ಸಣ್ಣ ತಲೆಯಲ್ಲಿ ಎಷ್ಟು ಮೆಮೊರಿ ಇಟ್ಕೊಂಡಿರುತ್ತೆ, ಇಷ್ಟು ದೊಡ್ಡ ತಲೆಯಲ್ಲಿ ದೊಡ್ಡ ಮೆದುಳಲ್ಲಿ ನೀನು ಮಾಡಿರೋ ಸಹಾಯನ ನೆನೆಸ್ಕೊಳೋದಕ್ಕೆ ಅವನಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ. ಒಬ್ಬ ತಂದೆ ಮಕ್ಕಳು ತಪ್ಪನ್ನ ಸರಿ ಮಾಡ್ತಾ ತಪ್ಪನ್ನು ಸಹ ಸರಿ ಅಂದ್ಕೊಂಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾ ಇರ್ತಾರೆ. ಈ ಸೋಪ್ ಗೊತ್ತಲ್ಲ ಸೂರ್ಯ, ಮೈಯಲ್ಲಿರೋ ಕೊಳೆನೆಲ್ಲ ತೊಳೆದಾಕುತ್ತೆ. ಅದನ್ನು ಏನಿದ್ರು ಮೈಯಲ್ಲಿರೋ ಕೊಳೆನ ತೊಳೆದಾಕೋದಕ್ಕೆ ಬಳಸ್ಕೊತಾರೆ, ಆಮೇಲೆ ತೆಗೆದು ಪಕ್ಕಕ್ಕೆ ಬಿಸಾಕ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ರಂಗನಾಥ್ ಅವರು. ಮಕ್ಕಳು ನಮ್ಮ ಕಷ್ಟಕ್ಕಾಗ್ತಾರೆ ಅಂತ ಅಂದ್ಕೊಂಡಿರ್ತಾರೆ, ಆದರೆ ಮಕ್ಕಳೇ ನಮ್ಮ ಕಷ್ಟ ಆದರೆ ಯಾರೇನು ಮಾಡೋದಕ್ಕಾಗುತ್ತಪ್ಪ. ದಿನಗಳು ಕಳೀತಾ ಸಕ್ಕರೆ ಕಾಯಿಲೆ ಬರುತ್ತೆ, ಮಂಡಿ ನೋವಾಗುತ್ತೆ, BP ಬರುತ್ತೆ, ಶುಗರ್ ಬರುತ್ತೆ, ನಮ್ಮ ದೇಹದ ಅಂಗಾಂಗಗಳೆಲ್ಲ ತ್ಯಜಿಸಿ ಹೋಗ್ತವೆ.
ಫ್ರೆಂಡ್ಸ್, ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.